ನಾಡಿನ ಸಮಸ್ತ ರೈತ ಮಿತ್ರರಿಗೂ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ರೈತನ ಮಿತ್ರ. ಇವತ್ತಿನ ವಿಡಿಯೊಳಗೆ ಹೈನುಗಾರಿಕೆ ಒಳಗೆ ಒಂದು ದೊಡ್ಡ ಸಮಸ್ಯೆ ಆಗಿರುವಾಗ ಏನಂದ್ರೆ ಈ ಸೊಳ್ಳಿ ನೊಣ ಕಾಟ. ಇದನ್ನು ಹೆಂಗೆ ಹೋಗಿಸೋದು? ಈ ಸಡ್ಡೊಳಗೆ ಸೊಳ್ಳಿ ಮತ್ತು ನೊಣದ ಕಾಟದಿಂದ ನೀವು ಆಕಳಾಗಲಿ ಎಮ್ಮೆ ಆಗಲಿ ಇಬ್ಬರು ಟೈಮ್ದಾಗ ಒಯ್ದಿರ್ತಾವೆ. ಇದನ್ನು ಬರೀ ಮನೆ ಮದ್ದು ಸಿಂಪಲ್ ಟ್ರಿಕ್ನಿಂದ ಹೋಗಿಸ್ಬೋದು. ಅದು ಹೆಂಗೆ ಹೋಗಿಸೋದು ಅಂತ ಇವತ್ತಿನ ವಿಡಿಯೋದಾಗ ಹೇಳ್ತೀನಿ. ಈ ವಿಡಿಯೋ ಪೂರ್ತಿಯಾಗಿ ನೋಡಿ. ಈ ಸಾಮಾನ್ಯ ಮನೆಮದ್ದು ತಯಾರು ಮಾಡೋಕೆ ಮೂರೇ ವಸ್ತುಗಳು ಬೇಕು: ಉಪ್ಪ, ವಿನೆಗರ, ಕರ್ಪೂರ. 3 ಲೀಟ್ರ್ ನೀರು ತೊಗೊರಿ. 3 ಲೀಟ್ರ್ನಾಗ ಉಪ್ಪ, ನೀರು, ವಿನೆಗರ ಹಾಕಿ ಕುದಿಸ್ರಿ. ಆನಂತರ ಆರಿಸಿ ಅದ್ರೊಳಗೆ ಕರ್ಪೂರ ಹಾಕಿ 3 ಲೀಟ್ರ್ ಬಾಟ್ಲಿ ಸ್ಪ್ರೇ ತೊಗೊಂಡು ಅದ್ರೊಳಗೆ ತುಂಬಿ ನೀವು ದನ ಹಿಂಡು ಸಮಯದಾಗ ಸ್ಪ್ರೇ ಮಾಡಿರಿ ಅಂದ್ರೆ ಹಿಂಗೆ ಡೈಲಿ ಒಂದು ಟೈಮ್ ಸ್ಪ್ರೇ ಮಾಡಿ, ಒಂದು 5-6 ದಿನ ಹಿಂಗೆ ಸ್ಪ್ರೇ ಮಾಡಿದ್ರೆ ನಿಮ್ಮ ಶೆಡ್ನ್ಯಾಗ ನೊಣದ ಕಾಟ ಇರೋದಿಲ್ಲ, ಸೊಳ್ಳೆ ಕಾಟ ಇರೋದಿಲ್ಲ. ಇದರಿಂದ ನಿಮ್ಮ ದನ ಏನೈತಿ ಸಮಾಧಾನಲೆ ನಿಂತು ಹಿಂಡ್ತಾವೆ. ಇಲ್ಲಾಂದ್ರೆ ಹಿಂಡುವಾಗ ಈ ಸೊಳ್ಳೆ ಕಡೆ ಅಂತಲೇ ಒದಿತಾವೆ. ಇದೇ ಕಾರಣಕ್ಕೆ ಒದಿತಿರ್ತಾವೆ. ನಿಮ್ಮ ಸೆಟ್ನ್ಯಾಗ ಸೊಳ್ಳೆ ನೊಣ ಇರಲಿಲ್ಲ ಅಂದ್ರೆ ದನಗಳು ಇಷ್ಟಪಟ್ಟು ಮೇವು ತಿಂತಾವೆ, ಇಷ್ಟಪಟ್ಟು ಹಾಲು ಕೊಡ್ತಾವೆ. ಇದರಿಂದ ನಿಮ್ಮ ಹಾಲು ಜಾಸ್ತಿ ಆಕೈತಿ ಮತ್ತು ನಿಮ್ಮ ದನಗಳು ಸಮಾಧಾನದಿಂದ ಹಿಂಡ್ತಾವೆ. ನಿಮ್ಮ ದನಗಳ ಸಮಾಧಾನ ಇದ್ರೆ ನೀವು ಹೆಚ್ಚು ಆದಾಯ ತೆಗಿಬೋದು. ಹೆಂಗಂದ್ರೆ ಅವ ಸಮಾಧಾನಾಗಿ ಮೇವು ತಿಂದು ಸಮಾಧಾನಾಗಿ ಹಾಲು ಕೊಟ್ಟು ಅಂದ್ರೆ ಹಾಲು ಹೆಚ್ಚು ಕೊಡ್ತಾವೆ ಮತ್ತು ನಿಮಗೆ ಆದಾಯನೂ ಹೆಚ್ಚಾಕೈತಿ. ಮತ್ತು ಇನ್ನೊಂದು ಟ್ರಿಕ್ ಐತಿ. ನಿಮ್ಮ ಶೆಡ್ಡಿನ ಯಾವ ಮೂಲ್ಯಾಗ ಸೊಳ್ಳೆ ಜಾಸ್ತಿ ಇರ್ತಾವೆ ಅಲ್ಲಿ ಒಂದು ಬೆಳ್ಳುಳ್ಳಿ ಗಡ್ಡಿ ಇಟ್ರಂದ್ರೆ ಸ್ವಲ್ಪ ಸುಲದ ಜಿಜ್ಜಾರತೆ ಮಾಡಿ ಇಟ್ರಂದ್ರೆ ಅದ್ರ ವಾಸನೆಗೆ ಸೊಳ್ಳೆ ಬರೋದಿಲ್ಲ. ಇದು ಇಷ್ಟು ಮಾಡಿರಿ ಅಂದ್ರೆ ಎಲ್ಲಿ ಜಾಸ್ತಿ ನಿಮ್ಮ ಶೆಡ್ನ್ಯಾಗ ಎಲ್ಲಿ ಜಾಸ್ತಿ ಸೊಳ್ಳೆ ಇರ್ತಾವೆ ಅಲ್ಲಿ ಒಂದು 2 ಕಡೆ ಬೆಳ್ಳುಳ್ಳಿ ಗಡ್ಡೆ ಸ್ವಲ್ಪ ಇಟ್ಬಿಟ್ರಿ. ಇದರಿಂದ ಒಟ್ಟು ಸೊಳ್ಳೆ ನಿಮ್ಮ ಶೆಡ್ನ್ಯಾಗ ಬರೋದಿಲ್ಲ ಮತ್ತು ದನನೂ ಸುಖ ಇರ್ತಾವೆ, ನೀವು ಸುಖ ಇರ್ತೀರಿ ಮತ್ತು ಸಂತೋಷವಾಗಿ ದನಗಳು ಹಿಂಡು ಅಂದ್ರೆ 1 ಲೀಟ್ರ್ ಹೆಚ್ಚು ಹಾಲು ಇರ್ತಾವೆ. ಇದನ್ನು ಪ್ರಯತ್ನ ಮಾಡಿ ನೋಡಿರಿ. ಇನ್ನೂ ಇಂಥ ಡೈರಿ ಸಮಸ್ಯೆಗಳು ಏನಾರು ಇದ್ರೆ ಕಮೆಂಟ್ ಬಾಕ್ಸ್ನಾಗ ಕಮೆಂಟ್ ಮಾಡಿರಿ. ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿರಿ ಮತ್ತು ಇನ್ನೂ ಇಂಥ ಹೆಚ್ಚಿನ ಮಾಹಿತಿ ಬೇಕಂದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿರಿ. ನಮಸ್ಕಾರ.